ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ಲಾಸ್ಟ್ ವಿಡಿಯೋನಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಬೆಂಗಳೂರಿನಲ್ಲಿ ನಿಮ್ಮದು ಸೈಟ್ ಬರ್ತಾ ಇದೆ ಅಂದರೆ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಳಗಡೆ ನಿಮ್ಮದು ಪ್ಲಾಟ್ ಬರ್ತಾ ಇದೆ, ವೇಕೆಂಟ್ ಸೈಟ್ ಬರ್ತಾ ಇದೆ ಅಂತಂದರೆ ಒಂದು ಹೊಸದಾಗಿ ಅಪ್ಡೇಟ್ ಕೊಟ್ಟಿದ್ದರು. ಏನಂತಂದರೆ ಒಂದು ಪಬ್ಲಿಕ್ ನೋಟಿಸ್ ಜಾರಿ ಮಾಡಿದ್ರು. ವೇಕೆಂಟ್ ಸೈಟ್ ಓನರ್ಸು ನೀವೆಲ್ಲರೂ ಕ್ಲೀನ್ ಮಾಡ್ಕೋಬೇಕು ನಿಮ್ಮದು ಪ್ಲಾಟನ್ನು ಅಂತ. ಕಚ್ಚರ, ಡೇಬ್ರೀಸು, ಯಾವುದೇ ರೀತಿಯಾದ ಎಲ್ಲ ಕ್ಲೀನ್ ಆಗಿರಬೇಕು, ಕಾಂಪೌಂಡ್ ವಾಲ್ ಕೂಡ ಹಾಕೊಳ್ಳಿ, ಫೆನ್ಸಿಂಗ್ ಕೂಡ ಹಾಕೊಳ್ಳಿ ಅಂತ ಹೇಳಿದರು. ಓಕೆ, ಸೊ ಇದು ಲಾಸ್ಟ್ ವಿಡಿಯೋನಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈಗ ಹೊಸ ಅಪ್ಡೇಟ್ ಏನು ಬಂದಿದೆ ಅಂತಂದರೆ, ಇಲ್ಲಿ ನೋಡಿ, ತುಂಬ ಸೈಟ್ ಓನರ್ಸಿಗೆ ಒಂದು ಪ್ರಶ್ನೆ ಇತ್ತು. ಏನಂತಂದರೆ, ಇದು ಸೈಟ್ ಯಾವ ರೀತಿ ಕ್ಲೀನ್ ಮಾಡಬೇಕು, ಯಾರಿಗೆ ಅಪ್ರೋಚ್ ಆಗಬೇಕು. ಸೊ ಇದು ಒಂದು ತುಂಬ ದೊಡ್ಡದಾಗಿ ಒಂದು ಪ್ರಶ್ನೆ ಇತ್ತು. ಸೊ ತುಂಬ ಓನರ್ಸು ಇದನ್ನು ಕೇಳ್ತಾ ಇದ್ರು. ಸೊ ಅದಕ್ಕೆ ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಒಂದು ಡೀಟೇಲ್ಸನ್ನು ಶೇರ್ ಮಾಡಿದ್ದಾರೆ. ಓಕೆ, ಸೊ ಏನು ಡೀಟೇಲ್ಸ್ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಏನು ಹೇಳಿದ್ದಾರೆ ಅಂತಂದರೆ, ಒಂದು ವೆಂಡರ್ಸ್ದು ಲಿಸ್ಟನ್ನು ಇಲ್ಲಿ ಜಾರಿ ಮಾಡಿದ್ದಾರೆ. ಓಕೆ, ಅಂದರೆ ನಿಮಗೆ ಬೇಕಂತಂದರೆ ನೀವು ಈ ವೆಂಡರ್ಸಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರದ್ದು ಕ್ಲೀನಿಂಗ್ ಸರ್ವಿಸಸ್ ನೀವು ಪಡೆದುಕೋಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಪೇಯ್ಡ್ ಸರ್ವಿಸ್ ಇರುತ್ತೆ. ಸೊ ಎಷ್ಟು ಪೇಮೆಂಟ್ ಮಾಡಬೇಕು ಅದೆಲ್ಲ ಕೂಡ ಹೇಳಿದ್ದಾರೆ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಎಷ್ಟು ಪೇಮೆಂಟ್ ಇದೆ ಅಂತಂದರೆ, ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಏನು ಹೇಳಿದ್ದಾರೆ. ವೇಸ್ಟ್ ಆರ್ ಡೇಬ್ರೀಸ್ ಮಸ್ಟ್ ಬಿ ಡಿಸ್ಪೋಸ್ಡ್ ಆಫ್ ಓನ್ಲಿ ಅಟ್ ಡೆಸಿಗ್ನೇಟೆಡ್ ಡಿಸ್ಪೋಸಲ್ ಲೊಕೇಶನ್ಸ್ ನೋಟಿಫೈಡ್ ಬೈ ದ ಮುನ್ಸಿಪಾಲ್ ಕಾರ್ಪೊರೇಷನ್. ಅಂದರೆ ಮುನ್ಸಿಪಾಲ್ ಕಾರ್ಪೊರೇಷನು ಯಾವ ಲೊಕೇಶನ್ನಲ್ಲಿ ಇದು ಡಿಸ್ಪೋಸ್ ಮಾಡಬೇಕು ಅಂತ ಏನು ಹೇಳಿದ್ದಾರೆ, ಅಲ್ಲೇ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಓನರ್ಸ್ ಮೇ ಆಲ್ಸೋ ಅವೇಲ್ ದ ಸರ್ವಿಸಸ್. ಸೊ ನಾನು ಹೇಳಿದಂಗೆ ಏಜೆನ್ಸೀಸ್ ಇದೆ, ವೆಂಡರ್ಸ್ ಇದೆ. ಸೊ ಯಾರು ನೋಟಿಫೈ ಮಾಡಿರ್ತಾರೆ ಮುನ್ಸಿಪಲ್ ಕಾರ್ಪೊರೇಷನಿಂದ, ಅವ್ರದಿಂದ ನೀವು ಕ್ಲೀನಿಂಗ್ ಮತ್ತು ಡಿಸ್ಪೋಸಲ್ ಸರ್ವಿಸಸ್ ಕೂಡ ತೊಗೋಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಡಿಸ್ಪೋಸಲ್ ಲೊಕೇಶನ್ನಲ್ಲಿ ಅದು ಡಿಸ್ಪೋಸ್ ಆಗಬೇಕು ಅಂತ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಪ್ರೈವೇಟ್ ಪ್ಲಾಟ್ ಕ್ಲೀನಪ್ ಅಂತ ಇಲ್ಲಿ ಡೀಟೇಲ್ಸ್ ಶೇರ್ ಮಾಡಿದ್ದಾರೆ. ವೇಸ್ಟ್ ಕ್ಲಿಯರೆನ್ಸ್ ಕಾಂಟ್ರಾಕ್ಟರ್ಸ್ ಅಂದರೆ ವೆಂಡರ್ಸ್ ಇದ್ದಾರೆ, ಕಾಂಟ್ರಾಕ್ಟರ್ಸ್ ಇದ್ದಾರೆ, ಇವರಿಗೆ ನೀವು ಅಪ್ರೋಚ್ ಮಾಡ್ಬೋದು. ಸೊ ಇದು ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ ಒಳಗಡೆ ನಿಮ್ಮದು ವೇಕೆಂಟ್ ಸೈಟ್ ಬರ್ತಾ ಇದೆ ಅಂತಂದರೆ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಇದು ಎಲ್ಲ ಕೂಡ ನಂದು ವಾಟ್ಸಪ್ ಚಾನಲಲ್ಲಿ ಕೂಡ ಶೇರ್ ಮಾಡ್ತೀನಿ. ಓಕೆ, ನೀವು ಬೇಕಂದರೆ ಪಾಸ್ ಮಾಡಿ ಒಂದು ಸ್ಕ್ರೀನ್ಶಾಟ್ ತೊಗೋಬೋದು. ಸೊ ಇದು ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನು. ನೆಕ್ಸ್ಟ್ ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್ದು ಇದು ಒಂದು ಲಿಸ್ಟ್ ಇದೆ. ಕಾಂಟ್ರಾಕ್ಟರ್ಸ್ ಅನ್ಬೋದು ಅಥವಾ ವೇಸ್ಟ್ ಕ್ಲಿಯರೆನ್ಸ್ ಕಾಂಟ್ರಾಕ್ಟರ್ಸ್ ಅಂತ ನೀವು ಅನ್ಬೋದು. ರೈಟ್, ನೆಕ್ಸ್ಟ್ ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್. ಸೊ ಇದು ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ದು ಇದು ಲಿಸ್ಟ್ ಇದೆ, ವಿತ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ದು. ಓಕೆ, ಸೊ ಈ ರೀತಿ ಈ ಪರ್ಸನ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕ್ಲೀನಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ಸು, ಡಿಸ್ಪೋಸ್ ಮಾಡೋದು ಸರ್ವಿಸಸ್ಸು ತಗೋಬೋದು. ರೈಟ್, ನೆಕ್ಸ್ಟ್ ಈಗ ದುಡ್ಡು ಎಷ್ಟಾಗುತ್ತೆ ಪ್ಲಾಟಿಗೆ ಕ್ಲೀನ್ ಮಾಡಬೇಕು ಅಂತಂದರೆ, ಸೊ ಆ್ಯಕ್ಚುಲಿ ಇದು ಡೈಮೆನ್ಷನ್ ಮೇಲೆ ಇರುತ್ತೆ, ಅಂದರೆ ಪ್ಲಾಟ್ ಸೈಜ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆ, ಅದು ಕೂಡ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಕ್ಲೀನಿಂಗ್ ಆ್ಯಂಡ್ ಡೆಬ್ರೀಸ್ ರಿಮೂವಲ್ ಚಾರ್ಜಸ್ ಅಂತ. ಸೊ ಫಸ್ಟ್ ಬಂದುಬಿಟ್ಟು, ಇಫ್ ನಿಮ್ಮದು ಪ್ಲಾಟಿಗೆ ಕಂಪೌಂಡ್ ವಾಲ್ ಇಲ್ಲ, ಸೊ ಆವಾಗ ಇದು ಚಾರ್ಜಸ್ ಆಗುತ್ತೆ. ಏನು, 20 feet by 30 feet ಅಂದರೆ ಅಪ್ ಟು 600 ಸ್ಕ್ವೇರ್ ಫೀಟ್ವರೆಗೂ ನಿಮ್ಮದು ಪ್ಲಾಟ್ ಏರಿಯಾ ಇದ್ದರೆ 6700 ಕ್ಲೀನಿಂಗ್ ಚಾರ್ಜಸ್ಸು. ನೆಕ್ಸ್ಟ್ 30, 40, 1200 ಸ್ಕ್ವೇರ್ ಫೀಟ್ ಇದ್ದರೆ 13,400 ರುಪೀಸ್ ಆಗುತ್ತೆ. 30 feet by 50 feet ಅಂದರೆ 1500 ಸ್ಕ್ವೇರ್ ಫೀಟ್ವರೆಗೂ ಪ್ಲಾಟ್ ಏರಿಯಾ ಇದೆ ಅಂತಂದರೆ 16,750 ರುಪೀಸು. 40, 60 ಅಂದರೆ 2,400 ಸ್ಕ್ವೇರ್ ಫೀಟ್ ಇದೆ ಅಂತಂದರೆ 26,800 ರುಪೀಸ್ ಆಗುತ್ತೆ. 50 into 80 ಫೀಟ್ ಇದೆ ಅಂದರೆ 4,000 ಸ್ಕ್ವೇರ್ ಫೀಟ್ ಇದೆ ಅಂತಂದರೆ 46,700 ಇದೆ. ಓಕೆ, ಈಗ ನಿಮ್ಮದು ಪ್ಲಾಟಿಗೆ ಕಂಪೌಂಡ್ ವಾಲ್ ಇದೆ ಅಂತ ಅನ್ಕೊಂಬರಿ. ಓಕೆ, ಫೆನ್ಸಿಂಗು, ಕಂಪೌಂಡ್ ವಾಲ್ ಈ ರೀತಿ ಇದೆ ಅಂತಂದರೆ, ಸೊ ಇಲ್ಲಿ ನೋಡಿ, ಕ್ಲೀನಿಂಗ್ ಚಾರ್ಜಸ್ ಫಾರ್ ವೇಕೆಂಟ್ ಸೈಟ್ ವಿತ್ ಕಂಪೌಂಡ್ ವಾಲ್. ಸೊ ಆವಾಗ ಜಸ್ಟ್ 1,000 ರುಪೀಸ್ ಆ್ಯಡ್ ಆಗುತ್ತೆ ಎಲ್ಲಕ್ಕ. ಇದು 6,700 ಇದ್ದರೆ 7,700, 13,400 ಇದ್ದರೆ 14,400 ಈ ರೀತಿ. ಓಕೆ, ಸೊ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಈಗ ಇದು ಕ್ಲೀನಿಂಗ್ ಚಾರ್ಜಸ್ ಆಯಿತು. ಈಗ ವೇಸ್ಟ್ ಆರ್ ಡೆಬ್ರೀಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗಬೇಕಲ್ಲ, ಅಂದರೆ ನಿಮ್ಮದು ಸೈಟ್ದಿಂದ ಡಿಸ್ಪೋಸಲ್ ಲೊಕೇಶನ್ವರೆಗೂ ಅವರು ಒಯ್ದುಬಿಟ್ಟು ಅಲ್ಲೇ ಡಿಸ್ಪೋಸ್ ಮಾಡಬೇಕಲ್ವಾ. ಸೊ ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಇಲ್ಲಿ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಓಕೆ, ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಅಗೇನ್
2030 ಪ್ಲಾಟಿಗೆ 19,200 ಅಂತ ಬರೆದಿದ್ದಾರೆ. 3040ಗೆ 38,400, 3050ಗೆ 48,000, 4060ಗೆ 76,800, 50 ಫೀಟ್ ಇಂಟು 80 ಫೀಟಿಗೆ 1,28,000 ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ ಇಲ್ಲಿ ಬರೆದಿದೆ. ಆ್ಯಂಡ್ 6th ಪಾಯಿಂಟ್ ಏನು ಹೇಳಿದ್ದಾರೆ, ಇನ್ ಕೇಸ್ ಸೈಟ್ ಡೈಮೆನ್ಷನ್ಸ್ ಆರ್ ಏರಿಯಾ ಎಕ್ಸಿಡಿಂಗ್ ಅಬೌವ್ ಲಿಮಿಟ್ ಎಕ್ಸ್ಪೆಂಡಿಚರ್ ಪ್ರೊಪೋರ್ಷನೇಟ್ ಟು ದ ಸೈಟ್ ಏರಿಯಾ ವಿಲ್ ಬಿ ರಿಕವರ್ಡ್. ಅಂದರೆ ಈಗ ಇಷ್ಟು 4,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ನಿಮ್ಮದಿದೆ ಅಂತಂದರೆ ಅದಕ್ಕೆ ಪ್ರೊಪೋರ್ಷನಲ್ ಮಾಡಿಬಿಟ್ಟು ಏನು ವ್ಯಾಲ್ಯೂ ಬರುತ್ತೆ ಅಷ್ಟು ವ್ಯಾಲ್ಯೂ ನೀವು ಪೇ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಡೀಟೇಲಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾವ ರೀತಿ ಪ್ಲಾಟ್ ಸೈಜ್ ಡಿಪೆಂಡ್ ಆಗಿಬಿಟ್ಟು ಇದು ಕಾಂಪೌಂಡ್ ವಾಲ್ ಇದ್ದರೆ ಇಷ್ಟು ಅಮೌಂಟ್ ಆಗುತ್ತೆ, ಕಾಂಪೌಂಡ್ ವಾಲ್ ಇದ್ದರೆ ಇಷ್ಟು ಅಮೌಂಟ್ ಆಗುತ್ತೆ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಈಗ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಯಿತು. ಈಗ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಇಲ್ಲಿ ನೋಡಿ, ಒಂದು ಫ್ರೀಡಮ್ ಫ್ರಮ್ ವೇಸ್ಟ್ ಅಂತ ಇಲ್ಲಿ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ ಆಗಸ್ಟ್ನಲ್ಲಿ. ಈಗ 15th August ಬರ್ತಾ ಇದೆಯಲ್ಲ, ಇಂಡಿಪೆಂಡೆನ್ಸ್ ಡೇ. ಸೊ ವಿದಿನ್ 15th August ನೀವೆಲ್ಲ ಇದು ಕ್ಲೀನ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮ್ಮದು ಸೈಟ್ ಕ್ಲೀನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಲಾಸ್ಟಿಗೆ ಒಂದು ಪಾಯಿಂಟ್ ಬರೆದಿದ್ದಾರೆ ನೋಡಿ, ಕ್ಲೀನ್ ಬೆಂಗಳೂರು, ಬ್ಯೂಟಿಫುಲ್ ಬೆಂಗಳೂರು ಆ್ಯಂಡ್ ಲಿವೇಬಲ್ ಬೆಂಗಳೂರು. ಸೊ ಈ ರೀತಿ ನಾವು ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ. ಸೊ ಎಲ್ಲರೂ ಕೋಆರ್ಡಿನೇಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ತಮ್ಮ ವೇಕೆಂಟ್ ಸೈಟನ್ನು ಕ್ಲೀನ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಇದು ಇನ್ಫಾರ್ಮೇಷನ್ ಇಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಗೇನಾದರೂ ಈ ಖಾತಾ ರಿಲೇಟೆಡ್ ಸರ್ವಿಸ್ ಬೇಕು ಅಂತಂದರೆ ಆನ್ಲೈನ್ ಪೇಡ್ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ. ವಾಟ್ಸಪ್ ನಂಬರ್ ಇದೆ ನಂದು, ವಾಟ್ಸಪ್ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸ್ಬೋದು. ಓಕೆ, ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದು ಫ್ರೆಂಡ್ಸ್ ಜೊತೆ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.